ಪದೇ ಪದೇ ಹೇಳ್ತಾ ಇರ್ತೀನಿ, ನಾಯಕ ಅನ್ನೋರು ಹೇಗಿರಬೇಕು ಅಂತಂದರೆ ಅವರು ಎದ್ದು ನಿಂತರೆ ಸಾಕು, ಅವರ ಹಿಂದೆ ಸಾವಿರಾರು ಜನ ಬರಬೇಕು. ಕೇವಲ ಬೌನ್ಸರ್ಗಳನ್ನು ಇಟ್ಕೊಂಡು ಓಡಾಡ್ತಾರಲ್ಲ, ಅವರು ಯಾವತ್ತೂ ನಾಯಕರಲ್ಲ. ದೇವೇಗೌಡರು ಒಂದು ಹೋರಾಟಕ್ಕೆ ಕರೆ ಕೊಟ್ಟರೆ ಸಾವಿರಾರು ಜನ ಸೇರ್ತಾರೆ, ಲಕ್ಷಾಂತರ ಜನ ಸೇರ್ತಾರೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಇಂಥವ್ರು ಕರೆ ಕೊಟ್ಟರೆ ಲಕ್ಷಾಂತರ ಜನ ಸೇರ್ತಾರೆ. ಯಡಿಯೂರಪ್ಪನಂಥವ್ರು ಕರೆ ಕೊಟ್ಟರೆ ಲಕ್ಷಾಂತರ ಜನ ಸೇರ್ತಾರೆ. ಬಂಗಾರಪ್ಪನಂಥವ್ರು ಕರೆ ಕೊಟ್ಟರೆ ಲಕ್ಷಾಂತರ ಜನ ಸೇರ್ತಾ ಇದ್ರು. ಇವರೆಲ್ಲ ದೊಡ್ಡ ದೊಡ್ಡ ನಾಯಕರು, ದೇಶ ಮಟ್ಟದಲ್ಲಿ ದೊಡ್ಡ ದೊಡ್ಡ ಇನ್ನೂ ನಾಯಕರಿದ್ದಾರೆ ಬಿಡಿ, ಅದು ಬೇರೆ ವಿಚಾರ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಮೊನ್ನೆ ತನಕ BJP ಪ್ರೊಟೆಸ್ಟ್ ಮಾಡ್ತಾನೆ ಇತ್ತು 2 ವರ್ಷಗಳಿಂದ. BJP ರಾಜ್ಯಾಧ್ಯಕ್ಷರು ಕೂಡ ಇದ್ದಾರೆ, ವಿರೋಧ ಪಕ್ಷದ ನಾಯಕರು ಇದ್ದಾರೆ, ಬಸವನಗೌಡ ಪಾಟೀಲ್ ಯತ್ನಾಳರು ಇದ್ದರು, ಎಲ್ಲವೂ ಇದ್ದರು. ಆದರೆ ಬೋಗಿಗಳಿತ್ತು, ಎಂಜಿನ್ ಇರಲಿಲ್ಲ. ಯಾವಾಗ ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಆಯಿತು, ವಿಜೇಂದ್ರಗೆ BJP ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಆಯಿತು, ರಾಜಾಹುಲಿ ಅಖಾಡಕ್ಕೆ ಇಳಿದ್ರು. ಏನು ಅಹೋರಾತ್ರಿ ಧರಣಿ ನಡೀತಾ ಇತ್ತು ಬೆಲೆ ಏರಿಕೆ ವಿರುದ್ಧ, ಯಾವಾಗ ಯಡಿಯೂರಪ್ಪ ಅಖಾಡಕ್ಕೆ ಇಳಿದ್ರೋ ಆ ಹಿಂದಿನ ಒಂದು BJPಯ ಚಾರ್ಮ್ ಇದೆಯಲ್ಲ, ವಿರೋಧ ಪಕ್ಷವಾಗಿ ಮಾಡ್ತಾ ಇರುವಂಥ ಪ್ರತಿಭಟನೆ ಚಾರ್ಮ್ ಇವತ್ತು ಕಾಣೋಕೆ ಸಿಕ್ತು. ಬನ್ನಿ ಒಂದು ವಿಶೇಷ ರಿಪೋರ್ಟ್ ಇದರ ಬಗ್ಗೆ. ಬೆಲೆ ಏರಿಕೆ ವಿರುದ್ಧ ಸಿಡಿದೆದ್ದ ಕೇಸರಿ ಸೇನೆ. ಸಿಎಂ ಮನೆ ಮುತ್ತಿಗೆಗೆ ಬಿಜೆಪಿಗರ ಯತ್ನ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ನಾಯಕರು ಬೀದಿಗಿಳಿದಿದ್ರು. ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿ ನಡೆಸಿದ್ರು. ರಾತ್ರಿ ಇಡೀ ಫ್ರೀಡಂ ಪಾರ್ಕ್ ನಲ್ಲಿ ಬೀಡು ಬಿಟ್ಟಿದ್ದ ಕೇಸರಿ ಪಡೆ ರಾಜ್ಯ ಸರ್ಕಾರಕ್ಕೆ ಹೋರಾಟ ಮೂಲಕ ಬಿಸಿ ಮುಟ್ಟಿಸಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ಸೇರಿ ಸರ್ಕಾರದ ವೈಫಲ್ಯಗಳನ್ನ ಹಿಡಿದು ರಾಜ್ಯ ಬಿಜೆಪಿ ಹೋರಾಟಕ್ಕೆ ಧುಮುಕಿತ್ತು. ಫ್ರೀಡಂ ಪಾರ್ಕ್ ನಲ್ಲಿ ರಣಕಹಳೆ ಮೊಳಗಿಸಿ ಬೆಲೆ ಏರಿಕೆ ಹಿಂಪಡಿಬೇಕು ಅಂತ ಆಗ್ರಹಿಸಿತ್ತು. ಹಾಲಿನ ಬೆಲೆ ಹೆಚ್ಚಳ ಮಾಡಿರುವ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಕಾವೇರಿ ನಿವಾಸಕ್ಕೆ ಮುತ್ತಿಗೆ ಹಾಕಲು ಬಿಜೆಪಿ ನಾಯಕರು ಕಾರ್ಯಕರ್ತರು ಮುಂದಾದರು. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬ್ಯಾರಿಕೇಡ್ ಹಾಕಿ ಬಿಜೆಪಿ ಕಾರ್ಯಕರ್ತರನ್ನ ತಡೆದ್ರು. ಯಡಿಯೂರಪ್ಪ, ವಿಜಯೇಂದ್ರ, ಆರ್ ಅಶೋಕ್, ಸಿಟಿ ರವಿ, ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದರು. ರಾಜಭವನಕ್ಕೆ ಹೋಗ್ತಾ ಇದ್ದೇವೆ. ಏರಿಸಿರುವಂತ ಬೆಲೆಯನ್ನ ವಾಪಸ್ ಪಡೆಯುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇಡೀ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ಈ ಸರ್ಕಾರ ಬೆಲೆ ಏರಿಕೆಯನ್ನು ವಾಪಸ್ ಪಡೆಯಬೇಕು. ಇದರ ಮುಖ್ಯಮಂತ್ರಿಗಳು ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತೇಳಿ ಬೆಲೆ ಏರಿಕೆ ವಿರುದ್ಧ ಮುಖ್ಯಮಂತ್ರಿ ಮನೆಗೆ ಹೋಗ್ತಾ ಇದ್ರಿ. ಆದ್ರೆ ಪೊಲೀಸರು ದೌರ್ಜನ್ಯ ಮಾಡಿ ನಮ್ಮನ್ನೆಲ್ಲ ಬಂಧಿಸ್ತಾ ಇದ್ದಾರೆ. ಇದು ಅಕ್ರಮ, ಇದು ದೌರ್ಜನ್ಯ. ವಿಧಾನಸಭೆಯಲ್ಲೂ ನಮ್ಮ ಶಾಸಕರನ್ನ 18 ಜನ ಅಮಾನತ್ ಮಾಡಿದ್ದಾರೆ. ಇವತ್ತು ನಮ್ಮನ್ನೆಲ್ಲರೂ ಕೂಡ ಬಂಧಿಸ್ತಾ ಇರೋದು ನೋಡಿದ್ರೆ ಇಲ್ಲಿ ಮುಂದೆ ಈ ಹೋರಾಟ ಕಾಂಗ್ರೆಸ್ ಸರ್ಕಾರ ದುರಾಡಳಿತ, ಕಾಂಗ್ರೆಸ್ ಸರ್ಕಾರದ ದುರಾಡಳಿತ, ಕಾಂಗ್ರೆಸ್ ಅವರು ಮೋಸ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಮಾಡಿ ಜನರನ್ನ ಹಿಂಡುತ್ತಾ ಇದ್ದಾರೆ. ಇವತ್ತೇನ್ ನಮ್ಮನ್ನ ಅರೆಸ್ಟ್ ಮಾಡಿದ್ದಾರೆ. 5ನೇ ತಾರೀಕು ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೇವೆ. ಶುಲ್ಕ ಹೆಚ್ಚಳ ಏನ್ ಮಾಡಿದ್ದಾರೆ, ತೆರಿಗೆ ಹೆಚ್ಚಳ ಏನ್ ಮಾಡಿದ್ದಾರೆ, ಬೆಲೆ ಏರಿಕೆ ಏನ್ ಮಾಡಿದ್ದಾರೆ, ಕೂಡಲೇ ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಆಗ್ರಹ ಪಡಿಸ್ತೇವೆ. ಬಿಜೆಪಿಯಲ್ಲಿ ಇಷ್ಟು ದಿನ BS ಯಡಿಯೂರಪ್ಪ ಮೌನವಾಗಿದ್ರು. ಯಾವ ಹೋರಾಟದಲ್ಲೂ ಮುಂಚೂಣಿಯಲ್ಲಿ ಕಾಣಿಸಿಕೊಳ್ತಿರ್ಲಿಲ್ಲ. ಆದರೆ ಇದೀಗ ಪ್ರತಿಭಟನೆಯ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದು ಕಾರ್ಯಕರ್ತರಲ್ಲೂ ಉತ್ಸಾಹ ಮೂಡಿಸಿದಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪದೇ ಪದೇ ಹೇಳ್ತಾ ಇರ್ತೀನಿ, ನಾಯಕ ಅನ್ನೋರು ಹೇಗಿರಬೇಕು ಅಂತಂದರೆ ಅವರು ಎದ್ದು ನಿಂತರೆ ಸಾಕು, ಅವರ ಹಿಂದೆ ಸಾವಿರಾರು ಜನ ಬರಬೇಕು. ಕೇವಲ ಬೌನ್ಸರ್ಗಳನ್ನು ಇಟ್ಕೊಂಡು ಓಡಾಡ್ತಾರಲ್ಲ, ಅವರು ಯಾವತ್ತೂ ನಾಯಕರಲ್ಲ. ದೇವೇಗೌಡರು ಒಂದು ಹೋರಾಟಕ್ಕೆ ಕರೆ ಕೊಟ್ಟರೆ ಸಾವಿರಾರು ಜನ ಸೇರ್ತಾರೆ, ಲಕ್ಷಾಂತರ ಜನ ಸೇರ್ತಾರೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಇಂಥವ್ರು ಕರೆ ಕೊಟ್ಟರೆ ಲಕ್ಷಾಂತರ ಜನ ಸೇರ್ತಾರೆ. ಯಡಿಯೂರಪ್ಪನಂಥವ್ರು ಕರೆ ಕೊಟ್ಟರೆ ಲಕ್ಷಾಂತರ ಜನ ಸೇರ್ತಾರೆ. ಬಂಗಾರಪ್ಪನಂಥವ್ರು ಕರೆ ಕೊಟ್ಟರೆ ಲಕ್ಷಾಂತರ ಜನ ಸೇರ್ತಾ ಇದ್ರು. ಇವರೆಲ್ಲ ದೊಡ್ಡ ದೊಡ್ಡ ನಾಯಕರು, ದೇಶ ಮಟ್ಟದಲ್ಲಿ ದೊಡ್ಡ ದೊಡ್ಡ ಇನ್ನೂ ನಾಯಕರಿದ್ದಾರೆ ಬಿಡಿ, ಅದು ಬೇರೆ ವಿಚಾರ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಮೊನ್ನೆ ತನಕ BJP ಪ್ರೊಟೆಸ್ಟ್ ಮಾಡ್ತಾನೆ ಇತ್ತು 2 ವರ್ಷಗಳಿಂದ. BJP ರಾಜ್ಯಾಧ್ಯಕ್ಷರು ಕೂಡ ಇದ್ದಾರೆ, ವಿರೋಧ ಪಕ್ಷದ ನಾಯಕರು ಇದ್ದಾರೆ, ಬಸವನಗೌಡ ಪಾಟೀಲ್ ಯತ್ನಾಳರು ಇದ್ದರು, ಎಲ್ಲವೂ ಇದ್ದರು. ಆದರೆ ಬೋಗಿಗಳಿತ್ತು, ಎಂಜಿನ್ ಇರಲಿಲ್ಲ.
ಯಾವಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಆಯಿತು, ವಿಜೇಂದ್ರಗೆ BJP ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಆಯಿತು, ರಾಜಾಹುಲಿ ಅಖಾಡಕ್ಕಿಳಿದು ಏನು ಅಹೋರಾತ್ರಿ ಧರಣಿ ನಡೀತಾ ಇತ್ತು ಬೆಲೆ ಏರಿಕೆಯ ವಿರುದ್ಧ. ಯಾವಾಗ ಯಡಿಯೂರಪ್ಪ ಅಖಾಡಕ್ಕಿಳಿದ್ರೋ ಆ ಹಿಂದಿನ ಒಂದು BJPಯ ಚಾರ್ಮ್ ಇದೆಯಲ್ಲ, ವಿರೋಧ ಪಕ್ಷವಾಗಿ ಮಾಡ್ತಾ ಇರುವಂಥ ಪ್ರತಿಭಟನೆ ಚಾರ್ಮ್ ಇವತ್ತು ಕಾಣೋಕೆ ಸಿಕ್ತು. ಬನ್ನಿ ಒಂದು ವಿಶೇಷ ರಿಪೋರ್ಟ್ ಇದರ ಬಗ್ಗೆ. ಬೆಲೆ ಏರಿಕೆ ವಿರುದ್ಧ ಸಿಡಿದೆದ್ದ ಕೇಸರಿ ಸೇನೆ. ಸಿಎಂ ಮನೆ ಮುತ್ತಿಗೆಗೆ ಬಿಜೆಪಿಗರ ಯತ್ನ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ನಾಯಕರು ಬೀದಿಗಿಳಿದಿದ್ರು. ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿ ನಡೆಸಿದ್ರು. ರಾತ್ರಿ ಇಡೀ ಫ್ರೀಡಂ ಪಾರ್ಕ್ ನಲ್ಲೇ ಬೀಡು ಬಿಟ್ಟಿದ್ದ ಕೇಸರಿ ಪಡೆ ರಾಜ್ಯ ಸರ್ಕಾರಕ್ಕೆ ಹೋರಾಟ ಮೂಲಕ ಬಿಸಿ ಮುಟ್ಟಿಸಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ಸೇರಿ ಸರ್ಕಾರದ ವೈಫಲ್ಯಗಳನ್ನ ಹಿಡಿದು ರಾಜ್ಯ ಬಿಜೆಪಿ ಹೋರಾಟಕ್ಕೆ ಧುಮುಕಿತ್ತು. ಫ್ರೀಡಂ ಪಾರ್ಕ್ ನಲ್ಲಿ ರಣಕಹಳೆ ಮೊಳಗಿಸಿ ಬೆಲೆ ಏರಿಕೆ ಹಿಂಪಡಿಬೇಕು ಅಂತ ಆಗ್ರಹಿಸಿತ್ತು. ಹಾಲಿನ ಬೆಲೆ ಹೆಚ್ಚಳ ಮಾಡಿರುವ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಕಾವೇರಿ ನಿವಾಸಕ್ಕೆ ಮುತ್ತಿಗೆ ಹಾಕಲು ಬಿಜೆಪಿ ನಾಯಕರು ಕಾರ್ಯಕರ್ತರು ಮುಂದಾದರು. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬ್ಯಾರಿಕೇಡ್ ಹಾಕಿ ಬಿಜೆಪಿ ಕಾರ್ಯಕರ್ತರನ್ನ ತಡೆದ್ರು. ಯಡಿಯೂರಪ್ಪ, ವಿಜಯೇಂದ್ರ, ಆರ್ ಅಶೋಕ್, ಸಿಟಿ ರವಿ, ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದರು. ರಾಜಭವನಕ್ಕೆ ಹೋಗ್ತಾ ಇದ್ದೇವೆ. ಏರಿಸಿರುವಂತ ಬೆಲೆಯನ್ನ ವಾಪಸ್ ಪಡೆಯುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇಡೀ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ಈ ಸರ್ಕಾರ ಬೆಲೆ ಏರಿಕೆಯನ್ನು ವಾಪಸ್ ಪಡಿಬೇಕು, ಇದರ ಮುಖ್ಯಮಂತ್ರಿಗಳು ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತೇಳಿ ಬೆಲೆ ಏರಿಕೆ ವಿರುದ್ಧ ಮುಖ್ಯಮಂತ್ರಿ ಮನೆಗೆ ಹೋಗ್ತಾ ಇದ್ರಿ. ಆದ್ರೆ ಪೊಲೀಸರು ದೌರ್ಜನ್ಯ ಮಾಡಿ ನಮ್ಮನ್ನೆಲ್ಲ ಬಂಧಿಸ್ತಾ ಇದ್ದಾರೆ. ಇದು ಅಕ್ರಮ, ಇದು ದೌರ್ಜನ್ಯ. ವಿಧಾನಸಭೆಯಲ್ಲೂ ನಮ್ಮ ಶಾಸಕರನ್ನ 18 ಜನ ಅಮಾನತ್ ಮಾಡಿದ್ದಾರೆ. ಇವತ್ತು ನಮ್ಮನ್ನೆಲ್ಲರೂ ಕೂಡ ಬಂಧಿಸ್ತಾ ಇರೋದು ನೋಡಿದ್ರೆ ಇಲ್ಲಿ ಮುಂದೆ ಈ ಹೋರಾಟ ಕಾಂಗ್ರೆಸ್ ಸರ್ಕಾರ ದುರಾಡಳಿತ, ಕಾಂಗ್ರೆಸ್ ಸರ್ಕಾರದ ದುರಾಡಳಿತ, ಕಾಂಗ್ರೆಸ್ ಅವರು ಮೋಸ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಮಾಡಿ ಜನರನ್ನ ಹಿಂಡುತ್ತಾ ಇದ್ದಾರೆ. ಇವತ್ತೇನ್ ನಮ್ಮನ್ನ ಅರೆಸ್ಟ್ ಮಾಡಿದ್ದಾರೆ, 5ನೇ ತಾರೀಕು ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೇವೆ. ಶುಲ್ಕ ಹೆಚ್ಚಳ ಏನ್ ಮಾಡಿದ್ದಾರೆ, ತೆರಿಗೆ ಹೆಚ್ಚಳ ಏನ್ ಮಾಡಿದ್ದಾರೆ, ಬೆಲೆ ಏರಿಕೆ ಏನ್ ಮಾಡಿದ್ದಾರೆ, ಕೂಡಲೇ ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಆಗ್ರಹ ಪಡಿಸ್ತೇವೆ. ಬಿಜೆಪಿಯಲ್ಲಿ ಇಷ್ಟು ದಿನ BS ಯಡಿಯೂರಪ್ಪ ಮೌನವಾಗಿದ್ರು. ಯಾವ ಹೋರಾಟದಲ್ಲೂ ಮುಂಚೂಣಿಯಲ್ಲಿ ಕಾಣಿಸಿಕೊಳ್ತಿರ್ಲಿಲ್ಲ. ಆದರೆ ಇದೀಗ ಪ್ರತಿಭಟನೆಯ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದು ಕಾರ್ಯಕರ್ತರಲ್ಲೂ ಉತ್ಸಾಹ ಮೂಡಿಸಿದಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.